ಎಷ್ಟೋ ಜನ ತಾಯಂದ್ರು ತನ್ನ ಗಂಡನಿಂದ ಹಿಂಸೆನ ತಡ್ಕೊಳಕ್ಕಾಗದೆ ಈ ಕಡೆ ಮಕ್ಕಳನ್ನು ಬಿಡಕ್ಕಾಗದೆ ಸಿಂಗಲ್ ಪೇರೆಂಟ್ ಆಗಿ ಬದುಕನ್ನ ಸಾಗಿಸ್ತಾ ಇಲ್ವಾ ಅಕ್ಕ? ಅಂಥವ್ರು ತಂದೆ ಹೆಸರನ್ನ ಹೇಗೆ ಬರೆಯೋಕ್ಕಾಗತ್ತೆ? ಸಿಂಗಲ್ ಪೇರೆಂಟ್ ವಿಷಯ ನೀನು ಹೇಳೋ ಹಾಗೆ ಇರ್ಬೋದು, ಆದರೆ ನಿನ್ನ ವಿಷಯ ಹಾಗಲ್ಲ ಗೌರಿ. ನೀನು ಅವನ್ನ ಹೇಳ್ದೆ ಕೇಳ್ದೆ ಬಿಟ್ಟು ಬಂದಿರೋದು. ನಿಮ್ಮಿಬ್ರ ಮಧ್ಯೆ ಯಾವುದೇ ರೀತಿ ಕಾನೂನು ಡಿವೋರ್ಸ್ ಆಗಿಲ್ಲ. ಸುಮ್ಮನೆ ಕೇಳ್ತೀನಿ, ನಿನ್ನ ಗಂಡ ಶಂಕರ ಮಾಡಿದ ತಪ್ಪಾದ್ರೂ ಏನು? ತನ್ನ ತಾಯಿಗೋಸ್ಕರ ಮಾಡದೇ ಇರೋ ತಪ್ಪನ್ನು ಒಪ್ಕೊಂಡಿರೋದು. ಇಷ್ಟು ವರ್ಷ ಜೈಲಲ್ಲಿದ್ದು ಅಮ್ಮನ ರಕ್ಷಣೆ ಮಾಡಿರೋದು. ಒಬ್ಬ ಮಗ ಆಗಿ ಅವನ ಕರ್ತವ್ಯ ಅಲ್ವಾ? ಅದನ್ನು ಪಾಲನೆ ಮಾಡಿದ್ದಕ್ಕೆ ಅವನಿಗೆ ಸಿಕ್ಕಿದಿಷ್ಟು ದೊಡ್ಡ ಅಪರಾಧಿ ಪಟ್ಟ. ನೀನು ಕೊಟ್ಟಿರೋ ವಿದಾಯ ಅಲ್ವಾ? ನಿನ್ನ ಗಂಡ ಮಾಡಿರೋ ತಪ್ಪು ಅನ್ನೋದಾದರೆ ನೀನು ಮಾಡಿರೋದೇನು ತಪ್ಪಲ್ವಾ? ಇಲ್ಲ ಅಕ್ಕ, ನಾನು ಮಾಡಿರೋದು ಮಾಡ್ತಾ ಇರೋದು ಇದ್ಯಾವುದು ನನಗೆ ತಪ್ಪು ಅಂತ ಅನಿಸಿಲ್ಲ, ಮುಂದೆ ಅನ್ಸೋದು ಇಲ್ಲ. ಪಾಪ ಕಣೆ ಶಂಕರ. ಪ್ಲೀಸ್ ಅಕ್ಕ, ಇನ್ನು ಮುಂದೆ ಆ ಹೆಸರು ನನ್ನ ಕಿವಿಗೆ ಬೀಳಬಾರ್ದು. ಬಿದ್ರೂ ನಾನು ಕೇಳಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಅಷ್ಟೇ ಅಲ್ಲ, ಅವ್ರ ನೆರಳು ಸಹ ನನ್ನ ಮೇಲೆ ಬೀಳಬಾರ್ದು. ಇದು ಬರೀ ಇವತ್ತಿನ ನಿರ್ಧಾರ ಅಲ್ಲ, ಮುಂದೆ ಯಾವತ್ತೂ ಕೇಳಿದ್ರು ನನ್ನ ನಿರ್ಧಾರ ಇದೇನೆ. ಜೋಗಣ್ಣ ಎಲ್ಲರೂ ಸಿಕ್ಕುದ್ಲಾ? ಇಲ್ಲ ಅಣ್ಣ, ಎಲ್ಲ ಕಡೆ ಹುಡುಕಿ ಸುಸ್ತಾಗ್ಬಿಡ್ತು. ಯಾರು ಕೇಳೋರು ಗೊತ್ತಿಲ್ಲ ಅಂತವ್ರೆ. ಜಾಸ್ತಿ ಕೇಳಕೋರೆ ಮಕ್ಳು ಕಳ್ಳ ಅಂತ ಅಟ್ಟಾಡ್ಸ್ಕೊಂಡು ಬರ್ತಾವ್ರಣ್ಣ. ಆ ಮಗಿನ ನೋಡಿದ್ರೆ ಯಾವುದೋ ದೊಡ್ಡ ಮನೆ ಮಗಳು ಥರ ಅವಳೆ. ಒಳ್ಳೆ ಅಫೀಸಿಯಲ್ ಏರಿಯಾಗಳು ಯಾವ್ಯಾವೋ ಅಲ್ಲಿ ಹೋಗ್ಬಿಟ್ಟು ಹುಡುಕಿ ಹೇಳ್ತೀನಿ, ಖಂಡಿತ ಸಿಗ್ತಾಳೆ. ಸರಿ ಕಣೋ, ನೀ ಹೇಳ್ದಂಗೆ ಮಾಡ್ತೀನಿ. ಮಗ ಇಲ್ಲಿಲ್ಲ, ವಿನೋಬ್ ನಗರ ಕಡೆ ಏನಾರ ಹೋಗಿದ್ಯಾ? ಅಲ್ಲಿ ಹುಡ್ಕಣ. ಎಲ್ಲವ ಇದೆಯಾ ನನ್ನ ಜೀವ ಉಳಿಸಿ ರೌಡಿ ಬೇಬಿ, ಒಂದು ಕಿತ್ತ ದರ್ಶನ ಕೊಡು. ಚಿಕ್ಕ ಮಗುನ ನೀವು ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ತೀರಲ್ಲ. ಹೆಲ್ಮೆಟ್ ಬೇರೆ ಹಾಕಿಲ್ಲ, ತಲೆಯಲ್ಲಿ ಬುದ್ಧಿ ಇಲ್ವಾ ನಿಮ್ಗೆ? ಗವರ್ಮೆಂಟ್ ಅವರು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸು ಅಂದಿದ್ದಾರೆ. ಗಾಡಿ ಓಡಿಸ್ಬೇಕಾದ್ರೆ ಫೋನಲ್ಲಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ರೆ ನೀವು ಬುದ್ಧಿ ಕಲ್ತಿಲ್ಲ ಅಲ್ವಾ? ಈ ವಾಯ್ಸ್ ಎಲ್ಲ ಹಿಂಗೇನೆ. ಬ್ಯಾಡ್, ವೆರಿ ಬ್ಯಾಡ್. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಅಲ್ಲ ಕಂದ, ನಾನು ಯಾವಾಗಲೂ ಹಾಡಬೇಕಾದ್ರೆ ನೀನು ನನ್ನ ಜೊತೆ ಹಾಡ್ತಾ ಇದ್ದೆ. ಇವತ್ತ್ಯಾಕೆ ಹೀಗೆ ನಿಂತಿದ್ಯಾ? ಏನಾಯ್ತು? ಅಮ್ಮ, ಜ್ಯೋತಿಕಾ ಅಕ್ಕನ ಮದ್ವೆ ಅಂತೆ. ಅದರಲ್ಲಿ ಏನಿದೆ? ಅವರು ನನ್ನ ಫ್ರೆಂಡ್ ಜೊತೆ ಮದ್ವೆ ಆಗ್ತಾರಂತೆ. ಅವ್ರ ಈ ಮನೆ ಬಿಟ್ಟು ದೂರ ಹೋಗ್ತಾರಾ? ಇಲ್ಲ, ಇಲ್ಲೇ ಇರ್ತಾರೆ. ಮದ್ವೆ ಆದ್ಮೇಲೆ ಬೇರೆಯವ್ರ ಮನೆಗೆ ಹೋಗ್ತಾರಲ್ವಾ? ಗಂಡನ ಮನೆಗೆ ಹೋಗ್ತಾರೆ. ಆದರೆ ಜ್ಯೋತಿಕಾ ಅವರು ಇದೇ ಮನೆ ಹುಡುಗನ ಮದುವೆ ಆಗ್ತಿರೋದ್ರಿಂದ ಅವ್ರು ಇಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಸದ್ಯ ನನ್ನ ಫ್ರೆಂಡು ಎಲ್ಲಿ ನನ್ನನ್ನು ಬಿಟ್ಟೋಗ್ಬಿಡ್ತಾರ ಅಂತ ಭಯ ಆಗಿತ್ತು. ಭಯ ಯಾಕೆ? ಏನೋ ಅವರಿದ್ರೆ ಖುಷಿ. ಏನಂದೆ? ಏನಿಲ್ಲ ಏನಿಲ್ಲ ಅಮ್ಮ, ನನ್ಗೊಂದು ಅನುಮಾನ. ಇದು ಬೇರೆ, ಚೋಟುದ್ದ ಇಲ್ಲ ಅನುಮಾನ ಅಂತೆ. ಸರಿ, ಏನಿನ ಅನುಮಾನ? ಅಪ್ಪ ಅಂದ್ರೆ ಹೇಗಿರ್ತಾರೆ ಅಂತ. ದ್ರೋಹ ಬಗೆದ
ಬಂಧವನ್ನು ಕ್ಷಮಿಸೋ ಗುಣದವಳು, ಸಹನೆಗೂನು ಸಹನೆ ಕಲಿಸೋ ಜಗದ ಒಡಲಿವಳು, ಜಗಕ್ಕೆ ಬರ ಇವಳು. ನನ್ನ ಫ್ರೆಂಡ್ ಸಿದ್ದು ತರನಾ? ಎಷ್ಟು ಹಠ ನಿನ್ಗೆ! ಇಷ್ಟು ವರ್ಷ ನೀನ್ ಹಿಂದೆ ಮುಂದೆ ಸುತ್ತಾಡ್ತಾ ಸಿದ್ದು ಸಿದ್ದು ಅಂತ ಹೇಳ್ತಾ ಇದ್ಲಲ್ಲ ಜ್ಯೋತಿಕಾ, ನೋಡು ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ಸಿದ್ದು. ಅಮ್ಮ ಪ್ಲೀಸ್ ಕೋಪ ಮಾಡ್ಕೊಂಬೇಡ. ನೋಡು ಸಿದ್ದು, ಜ್ಯೋತಿಕಾ ವಿಷಯದಲ್ಲಿ ನೀ ತಗೊಳ್ಳೋ ನಿರ್ಧಾರದಿಂದ ಜ್ಯೋತಿಕಾಗ್ಲಿ ಈ ಮನೆಯವ್ರಿಗಾಗ್ಲಿ ಏನಾದ್ರೂ ನೋವಾದ್ರೆ ನಾನ್ ನಿನ್ನ ಹತ್ರ ಯಾವತ್ತೂ ಮಾತಾಡಲ್ಲ ಸಿದ್ದು. ಮುಡಿದು ನಗುವಾಗ ತಾನೇ ಈ ಜೀವ ಹೂವಾಯಿತು ತಾಯೇ, ಕೈಗಿಡಿದ ವಾತ್ಸಲ್ಯ ತೇರೆ ಸಂಚಾರ ಮರೆತೋದ ಮೇಲೆ ಸಾಯಬೇಕೆ ಸಾಗಬೇಕೆ ಹೇಳು ಹೀಗೆ ಬಾಳಬೇಕೆ, ಮಾತೆ ಮೌನೆಯಾದಡೆ ಇಲ್ಲಿ ಮಮತೆ ಮಣ್ಣು ಸೇರಿತೆ. ಅಮ್ಮ, ನಿಮ್ಗೆ ಫ್ರೆಂಡ್ ಮೇಲೆ ಯಾಕೆ ಕೋಪ? ನಾನು ಅವ್ರನ್ನ ಅಪ್ಪ ಮಾಡ್ಕೊಂಡ್ರೆ ಏನಾಗುತ್ತೆ? ದೀಪು, ಏನೇನೋ ಮಾತಾಡ್ಬೇಡ. ಹಾಗೆಲ್ಲ ಯಾರ್ಯಾರನ್ನೋ ಅಪ್ಪನ್ ಮಾಡ್ಕೊಳಕ್ ಆಗಲ್ಲ. ಇದ್ದೇ ಕೊನೆ, ಇನ್ನೊಂದ್ಸರಿ ಹೀಗೆಲ್ಲ ಮಾತಾಡ್ಬೇಡ. ಮಹಾಸ್ವಾಮಿ, ಮಹಾಸ್ವಾಮಿ! ಮಂತ್ರಿಗಳೇ, ಏಕೆ ಹೀಗೆ ಓಡಿ ಬರುತ್ತಿರುವಿರಿ? ಆ ಅಪಹರಣಕಾರರ ಬಗ್ಗೆ ಏನಾದರೂ ತಿಳಿಯಿತೆ? ಮತ್ತೆ ಯಾರನ್ನಾದರೂ ಅಪಹರಿಸಿದ್ದಾರೆಯೇ ಚಿತ್ರಸೇನ? ಮಹಾಸ್ವಾಮಿ, ಕಾಡಿನಲ್ಲಿ ಪಕ್ಕದ ರಾಜ್ಯದ ಸರಿಹದ್ದಿನಲ್ಲಿ ರುಂಡವನ್ನು ಕಳೆದುಕೊಂಡ ಒಂದಷ್ಟು ಜನರ ಶವಗಳು ಬಿದ್ದಿವೆ. ಈಗ ಸ್ವಲ್ಪ ಸಮಯದ ಮೊದಲು ಇಬ್ಬರು ವ್ಯಕ್ತಿಗಳನ್ನು ನಮ್ಮ ಸೈನಿಕರು ಬಂಧಿಸಿದ್ದಾರೆ. ಬೇಷ್. ಅಲ್ಲಿ ತಲೆ ಕಡಿದು ಬಿದ್ದವರು ಈಗ ಬಂಧಿತರಾಗಿರುವವರು ಆ ಅಪಹರಣಕಾರರ ತಂಡದವರು. ಏನು, ಅವರನ್ನು ಹತ್ಯೆ ಮಾಡಲಾಯಿತೆ? ಹೇಗೆ ಸಿಕ್ಕರು? ಅವರ ಜೊತೆಗೆ ಅಪಹರಣವಾದ ಹೆಣ್ಣು ಮಕ್ಕಳಿದ್ದಾರೆ. ಬೇಷ್ ಚಿತ್ರಸೇನ, ನಮ್ಮ ಸೈನಿಕರು ಇಷ್ಟು ಬೇಗ ಮಾಹಿತಿಯನ್ನು ಕಲೆ ಹಾಕಿ ಆಕ್ರಮಣ ಮಾಡಿದರೆ ಇಂಥ ಫಲಿತಾಂಶವನ್ನೇ ನಾವು ನಿರೀಕ್ಷಣೆ ಮಾಡಿದ್ದು. ಆಕ್ರಮಣ ಮಾಡಿ ಹತ್ಯೆ ಮಾಡಿದ್ದು ನಮ್ಮ ಸೈನಿಕರಲ್ಲ ಮಹಾಸ್ವಾಮಿ, ರಾಜಕುಮಾರಿ ಚಾಮುಂಡಿ. ನಮ್ಮ ಚಾಮುಂಡಿಯೇ? ರಾಜಕುಮಾರಿಯೊಬ್ಬರೇ ಕತ್ತಲ ರಾತ್ರಿಯಲ್ಲಿ ಅವರ ಮೇಲೆ ಆಕ್ರಮಣ ಮಾಡಿ ಅಪಹರಣವಾದ ಹೆಣ್ಣು ಮಕ್ಕಳನ್ನು ರಕ್ಷಿಸಿದ್ದಾರೆ. ಅವರಲ್ಲೇ ಇಬ್ಬರನ್ನು ಬಂಧಿಸಿದ್ದಾರೆ. ಈಗ ಆ ಹೆಣ್ಣು ಮಕ್ಕಳನ್ನು ಊರಿಗೆ ತಲುಪಿಸಲು ಹೋಗಿದ್ದಾರೆ. ಸಂತೋಷದ ವಿಚಾರ. ಚಾಮುಂಡಿ ನಮ್ಮ ಮಗಳು ಎಂಬುದು ಹೆಮ್ಮೆಯ ಸಂಗತಿ. ಆ ಜಾಲ ಸಂಪೂರ್ಣವಾಗಿ ನಾಶವಾಗಿ ಬಿಡಬೇಕು. ಚಿತ್ರಸೇನ, ಬಂಧಿಸಿದವನ್ನು ವಿಚಾರಣೆಗೆ ಒಳಪಡಿಸಿ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಸರಿ ಮಹಾರಾಜ. ಚಾಮುಂಡಿ ನನ್ನ ಮಗಳು. ಸ್ವಾಮಿ, ಇಷ್ಟು ಭೀಕರವಾದ ಘಟನೆ ನಡೆದಿದೆ, ನೀವು ನಗುತ್ತಿದ್ದೀರಲ್ಲ? ಭೀಕರವೇ? ಏನು ಹೇಳುತ್ತಿರುವೆ ಚಂದ್ರ? ಮಹಾಸ್ವಾಮಿ, ನಾನು ಅವರಿಗೆ ಸಿಕ್ಕ ಶಿಕ್ಷೆ ತಪ್ಪೆನ್ನುತ್ತಿಲ್ಲ. ಆದರೆ ನಿಮ್ಮ ಮಗಳು ಮಾಡಿದ್ದು ತಪ್ಪು. ಯಾರಿಗೂ ಹೇಳದೆ ಒಬ್ಬಳೇ ಹೋಗಿದ್ದು ತಪ್ಪು. ಅಂತಹ ಅಪಾಯಕಾರಿ ವ್ಯಕ್ತಿಗಳನ್ನು ಒಬ್ಬಳೇ ಎದುರಿಸಿದ್ದು ತಪ್ಪು. ಹೊಡೆದಾಟದಲ್ಲಿ ಇವಳಿಗೇನಾದರೂ ಆಗಿದ್ದರೆ ಎಲ್ಲವನ್ನು ಇವಳ ಬೆನ್ನಿಗೆ ಏಕೆ ಹೊರಿಸಿಕೊಳ್ಳುತ್ತಾಳೆ? ಚಂದ್ರ, ಚಂದ್ರ, ಚಾಮುಂಡಿಗೆ ಏನಾಗುತ್ತದೆ? ಚಾಮುಂಡಿಯನ್ನು ಎದುರಿಸುವ ಯಾವ ಶಕ್ತಿಯೂ ಈ ಭೂಮಿ ಮೇಲೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಬ್ರಹ್ಮಾಂಡದ ಎಲ್ಲ ಶಕ್ತಿಯೂ ಆಕೆಯ ಒಳಗಿದೆ. ಯಾರೇ ಎಷ್ಟೇ ಪ್ರಯತ್ನ ಪಟ್ಟರೂ ಚಾಮುಂಡಿಯ ಕೂದಲು ಕೊಂಕುವುದಿಲ್ಲ. ಸ್ವಾಮಿ,
ಇದನ್ನು ಯಾವ ದೇವರು ನಿಮ್ಮ ಬಳಿಗೆ ಬಂದು ಹೇಳಿಲ್ಲ. ಸ್ವತಃ ನಿಮ್ಮ ಮಗಳಿಗೆ ಅದರ ಅರಿವಿಲ್ಲ. ಇಷ್ಟು ವಿಶ್ವಾಸ ನನಗಿಲ್ಲ ಸ್ವಾಮಿ. ಶಕ್ತಿ ಇದೆ ಎಂದು ಬಂಡೆ ಕಲ್ಲಿಗೆ ತಲೆ ಚಚ್ಚಿಕೊಳ್ಳುವುದು ಮೂರ್ಖತನ. ನೋಡಿ, ನನಗೆ ಯಾವ ಕಾರಣವೂ ಬೇಕಿಲ್ಲ. ಅವಳು ಮಾಡಿದ್ದು ಒಳ್ಳೆಯ ಕೆಲಸವೇ, ಶ್ರೇಷ್ಠ ಕೆಲಸವೇ, ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಅವಳು ಮಾಡಿದ ರೀತಿಯನ್ನು ನಾನು ಒಪ್ಪುವುದಿಲ್ಲ. ಮೊದಲು ನೀವು ಅಕ್ಕ ತಂಗಿಯರಿಬ್ಬರಿಗೂ ಸರಿಯಾದ ವರವನ್ನು ನೋಡಿ ಮದುವೆ ಮಾಡೋಣ. ಆಗಲಾದರೂ ಈ ಹುಚ್ಚಾಟಕ್ಕೆ ಕಡಿವಾಣ ಬೀಳುತ್ತದೆ, ನನಗೂ ನೆಮ್ಮದಿ. ಹಾಗಲ್ಲ ಪ್ರಭಾ. ಇಲ್ಲ ಮಹಾಸ್ವಾಮಿ, ಇದು ನನ್ನ ಅಂತಿಮ ತೀರ್ಮಾನ. ಇದಕ್ಕೆ ನೀವು ಮಕ್ಕಳು ಒಪ್ಪಿಕೊಳ್ಳಲೇಬೇಕು. ಎಲ್ಲ ದೈವಿ ಚಿತ್ತ. ಹಾಯ್ ಮೀನಾ ಅವರೇ. ಹಾಯ್, ಬನ್ನಿ ಶ್ರುತಿ. ಯಾಕೆ ಮೀನಾ ಡಲ್ ಆಗಿದ್ದೀರಾ? ಆರೋಗ್ಯ ಸರಿ ಇಲ್ವಾ? ಅದೆಲ್ಲ ಏನೂ ಇಲ್ಲ ಶ್ರುತಿ, ನಾನು ಆರಾಮಾಗೇ ಇದ್ದೀನಿ. ಅದು ಇವತ್ತು ನನ್ನ ತಮ್ಮನ ಹುಟ್ಟುಹಬ್ಬ. ಅಯ್ಯೋ, ಅದಕ್ಕೆ ನೀವು ಹ್ಯಾಪಿ ಆಗಿರ್ಬೇಕು. ಅದಕ್ಕೆ ಯಾಕೆ ಡಲ್ ಆಗಿದ್ದೀರಾ? ಅದು ಇವತ್ತು ಅವನ ಹೆಸರಲ್ಲಿ ಅಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿದ್ದಾರೆ. ಅವ್ನ ಕೈ ಸರಿ ಹೋಗ್ಬೇಕಂತ ಬೇಡ್ಕೊಂಡಿದ್ರು. ಈಗ ಅವ್ನ ಕೈ ಸರಿ ಹೋಗಿದೆ. ಓ ವಾವ್, ವೆರಿ ಗುಡ್. ಮತ್ ನೀವು ಹೋಗಿ ಬನ್ನಿ ಅಲ್ಲ. ಇಲ್ಲ ಶ್ರುತಿ, ಅವ್ರು ನನ್ನನ್ನು ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಓ ರೈಟ್ ರೈಟ್ ರೈಟ್. ಸೂರ್ಯ ಅವ್ರಿಗೆ ನಿಮ್ಮ ತಮ್ಮನ ಮೇಲೆ ಕೋಪ ಇದೆ ಅಲ್ವಾ? ಏನಾದ್ರೂ ಇದು ಸ್ವಲ್ಪ ಓವರ್ ಆಯ್ತು ಅಲ್ವಾ? ಅಲ್ಲ, ನಿಮ್ಮ ತಮ್ಮನ ಹುಟ್ಟದ ಬಗ್ಗೆ ನೀವ್ ಯಾಕೆ ಹೋಗ್ಬಾರ್ದು? ಹೋಗ್ಬೇಡ ಅಂತ ಹೇಳೋದಿಕ್ಕೆ ಅವ್ರು ಯಾರು ಫಸ್ಟ್ ಆಫ್ ಆಲ್? ಅಂಡ್ ಅವ್ರ ಪರ್ಮಿಷನ್ ತಗೊಂಡು ಹೋಗೋದಿಕ್ಕೆ ನೀವೇನು ಅವ್ರ ಹತ್ರ ಕೆಲಸ ಮಾಡ್ತೀರಾ? ಹಾಗೆಲ್ಲ ಏನೂ ಇಲ್ಲ ಶ್ರುತಿ. ಅವ್ರು ಬೇಡ ಅಂತ ಹೇಳಿದ ಮೇಲೆ ನಾನು ಅಲ್ಲಿಗೆ ಹೋದ್ರೆ ಅವರು ನನ್ನ ಮೇಲೆ ಕೋಪ ಮಾಡ್ಕೊತಾರೆ. ಮೀನಾ ಅವರೇ, ಫಾರ್ ಎಕ್ಸಾಂಪಲ್ ಇವಾಗ ಈ ಮನೆಯಲ್ಲಿ ಫಂಕ್ಷನ್ ಆಗ್ತಿದ್ರು, ನೀವು ಇಲ್ಲಿ ಇರಕ್ಕೆ ಹೋಗ್ಬೇಡಿ ಅಂತ ಹೇಳಿದಿದ್ರೆ ಅವ್ರು ನಿಮ್ಮ ಮಾತು ಕೇಳ್ತಿದ್ರಾ? ಇದು ಹಾಗೇನೆ ಮೀನಾ ಅವರೇ, ನಿಮ್ಮ ಮನೆ ಕಡೆ ಫಂಕ್ಷನ್ ಆಗ್ತಿದೆ, ನೀನು ಹೋಗ್ಬೇಡ ಅನ್ನೋದಕ್ಕೆ ನಿಮ್ಮ ಗಂಡಂಗೆ ಏನು ರೈಟ್ಸ್ ಇದೆ ಅಂತ? ನೀವು ಹೀಗೆ ಇದ್ರೆ ಮೀನಾ ಅವರೇ, ನಿಮ್ಮ ಗಂಡ ನಿಮ್ಮ ಮನೆ ಕಡೆ ಆಗೋ ಯಾವ ಫಂಕ್ಷನ್ಸ್ಗೂ ಕಳ್ಸಲ್ಲ. ಆಮೇಲೆ ನಿಮಗೆ ನಿಮ್ಮ ತವ್ರ ಮನೆ ಕನೆಕ್ಷನ್ನೇ ಬಿಟ್ಟು ಹೋಗುತ್ತೆ. ಏನೂ ಆಗಲ್ಲ ಮೀನಾ ಅವರೇ, ಯು ಡೋಂಟ್ ವರಿ. ಹೋಗಿ ಬನ್ನಿ. ಇಲ್ಲ ಶ್ರುತಿ, ಅವ್ರು ಹೋಗ್ಬೇಡ ಅಂತ ಹೇಳಿದ್ಮೇಲೆ ನಾನು ಹೋದ್ರೆ ಸರಿ ಇರಲ್ಲ, ನಾನು ಹೋಗಲ್ಲ. ಅಯ್ಯೋ, ಓಕೆ. ಸೂರ್ಯ ಅವ್ರು ಎಲ್ಲಿದ್ದಾರೆ? ಟ್ರಿಪ್ಪಿಗೆ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ರಾತ್ರಿ ಆಗ್ಬೋದು. ಅಯ್ಯೋ ಸೂಪರ್ ಆಗಿದ್ರೆ ಆ ಗ್ಯಾಪಲ್ಲಿ ನೀವು ಹೋಗಿ ವಿಶ್ ಮಾಡ್ಬಿಟ್ಟು ಬಂದ್ಬಿಡಿ. ಇಲ್ಲ ಶ್ರುತಿ, ಅವ್ರ ಮಾತು ಮೀರ್ ಹೋಗೋದು ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಅಯ್ಯೋ ಮೀನಾ ಅವರೇ, ಅವ್ರೇನು ಸ್ಕೂಲ್ ಪ್ರಿನ್ಸಿಪಲ್ಲ? ನೀವಲ್ಲಿ ಹೋದ್ರೆ ನಿಮಗೆ ಪನಿಷ್ಮೆಂಟ್ ಕೊಡೋದಕ್ಕೆ? ಹಾ, ನೀವು ಅಲ್ಲಿಗೆ ಹೋಗದೆ ಇದ್ರೆ ನಿಮ್ಮ ತಮ್ಮ ನಿಮ್ಮ ಜೊತೆ ಮಾತಾಡದೇ ಇರ್ಬೋದು. ಅದು ನಿಮ್ಗೆ ಓಕೆನಾ? ಏನೂ ಆಗಲ್ಲ ಮೀನಾ ಅವರೇ, ಯು ಡೋಂಟ್ ವರಿ. ನೀವು ಹೋಗಿ ಬನ್ನಿ, ಓಕೆನಾ? ನಾನು ಹೋಗಿ ಬರ್ತೀನಿ. ಬಾಯ್. ಜಾಸ್ತಿ ಯೋಚನೆ ಮಾಡಬೇಡಿ. ಅಲ್ಲ ಇವಳ ಗಂಡ ಬೇಡ ಅಂತ ಹೇಳಿದ್ರು ಇವಳು ಹೋಗಿದ್ದಾಳೆ ಅಂದ್ರೆ ಇಲ್ಲೇನೋ ಸಮಸ್ಯೆ ಇದೆ. ಅಕಸ್ಮಾತ್ ಸಮಸ್ಯೆ ಇಲ್ಲ ಅಂದ್ರೂ ನಾನೇ ಸೃಷ್ಟಿ ಮಾಡ್ಬೋದು. ನಿನ್ನ ನಗುವಂತೆ ನಿನ್ನ ನುಡಿಯೂ ಹಾಡಂತೆ ಬದುಕಿನ ಅನುಕ್ಷಣ ನಮಗೆ ಸಂತೋಷವೇ. ನಿನ್ನ ನಗುವಂತೆ ನಿನ್ನ ನುಡಿಯೂ ಹಾಡಂತೆ ಬದುಕಿನ ಅನುಕ್ಷಣ ನಮಗೆ ಸಂತೋಷವೇ. ನಿನ್ನ ನಗುವಂತೆ ನಿನ್ನ ನುಡಿಯೂ ಹಾಡಂತೆ. ಸತ್ಯ ಸರ ಸರ ಇವ್ರಿಗೇನಾಯ್ತು ಮರೆಯ? ಸತ್ಯ ಸರ ಸರ ಈಪ ಎದುರಿಸಿ ಬಿಟ್ರಲ್ರಿ ನೀವು.
ಅಲ್ಲ ರೀ, ಎಂತ ಸಮಯಕ್ಕೆ ಬಂದ್ರೆ ನೀವು ಒಳ್ಳೆ ರೊಮ್ಯಾಂಟಿಕ್ ಸೀಕ್ವೆನ್ಸ್ ಒಳ್ಳೆ ಕನ್ಸಲ್ಲಿದ್ದೆ ಅದೆಲ್ಲ ಹಾಳು ಮಾಡಿ ಬಿಸಾಕಿವೆ. ಏನ್ರಿ ಸದಾ ನೀವು ಏನ್ ಹೇಳಕತ್ತೀರಿ ಸರ? ನಿಮಗೂ ಪ್ರೀತಿಗೂ ಅಂದ್ರೆ ಎಣ್ಣೆ ಸಿಗಿಕ ಅನ್ಕೊಂಡಿದ್ನಲ್ರಿ, ನೀವು ನೋಡಿದ್ರೆ ಹಿಂಗ್ ಮಾಡಕತ್ತೀರಲ್ಲ ಸರ? ರೀ ಆ ಕನ್ಸಲ್ಲಿ ನಾನ್ ಹೀರೋ ಅಲ್ಲ ರೀ, ನಮ್ಮ ಅಜಿತ್ ಸಾಹೇಬ್ರು ಭೂಮಿ, ಅವರಿಬ್ರು ರೊಮ್ಯಾಂಟಿಕ್ ಆಗಿರೋ ಕನ್ಸನ್ನ ನಾನ್ ಕಾಣ್ತಾ ಇದ್ದೆ. ಬಾಬಾ ಎಂತ ದೊಡ್ಡ ಮನುಷ್ಯರು ರೀ ಸರ್, ನೀವು ಗ್ರೇಟ್ ಬಿಡ್ರಿಪ್ಪ ನೀವು. ಧನ್ಯವಾದಗಳು. ನೀವಿನ್ನು ಹೊರಡ್ಬೋದು. ಬರ್ಲ್ರೆ? ಹೋಗಿ ಬರ್ರಿ. ಆತ್ ಸರ್. ಏನ್ರಿ ಸದಾ ರೊಮ್ಯಾಂಟಿಕ್ ಕನ್ಸನ್ನೆಲ್ಲ ಹಾಳು ಮಾಡಿದ್ರು. ನಾನು ಗಾಡಿ ಪಂಚರ್ ಮಾಡಿ ಅವರಿಬ್ರು ಲಕ್ಷ್ಮಿ ಅನಂತನಾಗ್ತಾರ ಸೈಕಲ್ ಮೇಲೆ ಹಾಡು ಹೇಳ್ತಾ ಹೋಗ್ತಾರೆ ಅಂತ ಅನ್ಕೊಂಡ್ರೆ ಎಲ್ಲ ಎಡವಟ್ಟಾಯ್ತು. ಅಲ್ಲ ಈಗ ಇಬ್ರು ಏನ್ ಮಾಡ್ತಿರ್ಬೋದು? ಸಾಹೇಬ್ರೆ, ಏನಿದೆ ಸ್ಲೋ ಆಗಿ ಹೋಗ್ತಿದ್ದೀರಾ? ಬೇಗ ಬೇಗ ಹೋಗಿ. ಸ್ಪೀಡ್ ಆಗಿ ಹೋಗಿ. ಫುಲ್ ಸ್ಪೀಡು, ಫುಲ್ ಅಂತ ಹೋಗಿ. ಹೋಗು ಹಿಂಗೆ ಅಂತ ಹೋಗು. ಈ ಡೈನೋಸರಸ್ ನ ಕೂರ್ಸ್ಕೊಂಡು ನನ್ ಸೈಕಲ್ ಓಡ್ಸಕ್ಕಾಗುತ್ತಾ? ನಾನು ಡೈನೋಸರಸ್ಸು, ನೀನೇನೋ ಜಿಂಕೆ ಇದ್ದಂಗಿದ್ಯಾ? ಅಪರೂಪಕ್ಕೆ ಏನೋ ಕರೆಕ್ಟ್ ಆಗಿ ಹೇಳ್ಬಿಟ್ರಿ. ಏಯ್, ನಿಮ್ ಜಿಂಕೆ ಅಲ್ಲ, ಗೇಂಡಾಮೃಗ. ಅದ್ ಜಿಂಕೆಗಿಂತ ಚೆನ್ನಾಗಿರುತ್ತಾ? ಹಾ, ಚೆನ್ನಾಗಿರುತ್ತೆ. ಸರಿ ಆಯ್ತು, ತುಳಿ ಬಿಡು, ನೀವೇ ಓಡಿಸಿ. ಅದೇ ಹಿಂಗ್ ಓಡಿಸ್ಬಿಡಿ, ಸ್ಪೀಡ್ ಆಗಿ ಹೋಗಿ. ಸ್ಪೀಡಾಗಿ ನಿಂಗಿದೆ, ಕುತ್ಕೋ ಇವತ್ತು. ಅಮ್ಮ, ಗಟ್ಟಿಯಾಗಿ ಹಿಡ್ಕೊಂಡ್ ಕುತ್ಕೋ, ಫಾಸ್ಟ್ ಆಗಿ ಹೋಗ್ತೀನಿ ಅಂತ ಹೇಳಿದ್ದೆ ತಾನೆ? ಡೈನೋಸರಸ್. ಓಕೆ, ಐ ಆಮ್ ಸಾರಿ. ಬೀಳ್ಸೋದೆಲ್ಲ ಬೀಳ್ಸ್ಬಿಟ್ಟು ಸಾರಿ ಕೇಳ್ತಿದ್ದೀರಾ? ಸರಿ, ಬಾ. ಓಕೆನಾ? ಏನು ಓಕೆ ಇಲ್ಲ. ಆಯ್ತು, ನಿಧಾನಕ್ಕೆ ಓಡಿಸ್ತೀನಿ, ಬಾ ಹಿಂದೆ. ಇನ್ನು ಮತ್ತೆ ನೀವ್ ಸೈಕಲ್ ಓಡಿಸ್ತೀರಾ? ನಾನಂತೂ ಕುತ್ಕೊಳಲ್ಲ, ಏಯ್ ಕೂಡ ಹೋಗ್ತಾ ಇರ್ತೀನಿ. ನಾನು ಹೇಳಿದೆ ತಾನೆ ಫಾಸ್ಟ್ ಆಗಿ ಓಡಿಸಲ್ಲ ಅಂತ, ಬಾ ಕುತ್ಕೋ. ಹೌದು ಸ್ವಾಮಿ, ನಿಮ್ಮ ಮಾತು ಅಕ್ಷರಶಃ ಸತ್ಯವೇ. ಸ್ವಾರ್ಥಗಳೇ ತುಂಬಿಕೊಂಡಿರುವ ಭೂಲೋಕದಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿರುವ ಅವರು ಮಾನವ ಕುಲಕ್ಕೆ ಕಳಶಪ್ರಾಯರು. ಇಂದೇನಾದರೂ ಅವರು ಮುಂದಾಗಿ ಬಾರದೇ ಇದ್ದಿದ್ದರೆ ಅನ್ಯಾಯವಾಗಿ ಆ ಮಕ್ಕಳು ಪ್ರಾಣವನ್ನು ಕಳೆದುಕೊಳ್ಳಬೇಕಾಗಿತ್ತು. ಅದಕ್ಕೆ ಅವಕಾಶ ಮಾಡಿಕೊಡದೆ ಆ ಕಪಟಿಯ ವಿರುದ್ಧ ಹೋರಾಡಿ ಜಯವನ್ನು ಸಾಧಿಸಿದರು. ಇನ್ನಾದರೂ ರೇಣುಕೆ ಎಲ್ಲಮ್ಮರು ಸುಖಮಯವಾದ ಜೀವನ ಸಾಗಿಸುವಂತಾಗಿ ಯಾವ ಅಪಾಯವೂ ಅವರಿಗೆ ತಟ್ಟದಿರಲಿ. ಅವರ ಯಶಸ್ಸಿನ ಪಯಣ ಹೀಗೆಯೇ ಮುಂದೆ ಸಾಗಲಿ. ಜೀವನದಲ್ಲಿ ಕಷ್ಟದ ಮೆಟ್ಟಿಲುಗಳನ್ನು ಏರುತ್ತಲೇ ಹೋಗಬೇಕು ದೇವಿ. ಆಗಲ್ಲ ಪಡೆದ ಸುಖದ ಮಹತ್ವದ ಅರಿವಾಗುವುದು. ಅವರು ತಮ್ಮ ಶಕ್ತಿಯನ್ನು ಅರಿತರು ಎಂದ ಮಾತ್ರಕ್ಕೆ ಎಲ್ಲವನ್ನೂ ಜಯಿಸಿದರು ಎಂದಲ್ಲ. ಬದುಕೆನ್ನುವುದು ನಿರಂತರವಾದ ಪಯಣ ದೇವಿ. ದಿನಗಳು ಕಳೆದಂತೆ ಏರಿಳಿತಗಳು, ದೊಡ್ಡ ದೊಡ್ಡ ತಿರುವುಗಳು ಬರುತ್ತಲೇ ಇರುತ್ತವೆ. ಅದೆಲ್ಲದಕ್ಕೂ ಹೊಂದಿಕೊಂಡು ಮುಂದೆ ಸಾಗಬೇಕಾದ್ದು ಅವರಿಗೆ ಅನಿವಾರ್ಯ. ಅದೇನಾದರೂ ಆಗಿರಲಿ, ಮುಂದಿನದು ಮುಂದಾಗುವುದನ್ನು ಯೋಚಿಸುತ್ತಾ ಈ ಕ್ಷಣದ ಖುಷಿಯನ್ನು ಕಳೆದುಕೊಳ್ಳಲಾರ. ಈಗ ಈ ಸಂತೋಷವನ್ನು ಅನುಭವಿಸುವುದಕ್ಕೆ ಬಿಡಿ ಸ್ವಾಮಿ.
ಅವ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಕಣ್ರವ. ಏನ್ ಮಾಡ್ತಿಲ್ಲ? ನೀವು ಇವತ್ತು ಇರ್ಲಿಲ್ಲ ಅಂದಿದ್ರೆ ನಮ್ಮ ಮಕ್ಕಳ ಮುಖ ನೋಡಕ್ ಆಗ್ತಿರ್ಲವ. ನಿಮ್ಮಿಂದಾಗಿ ನಮ್ಮ ಮಕ್ಕಳು ಮತ್ತೆ ಸಿಗೋಂಗಾಗಿದೆ. ನಿಮ್ ಋಣ ಯಾವತ್ತೂ ತೀರ್ಸಕ್ಕಾಗಲ್ಲವ. ಅಯ್ಯೋ ಹಾಗನ್ನಬೇಡಿ, ನಾವಿರುವುದೇ ನಿಮ್ಮ ಸೇವೆ ಮಾಡುವುದಕ್ಕೆ. ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವುದು ನಮ್ಮ ಕರ್ತವ್ಯ. ಅದಕ್ಕೆಲ್ಲ ಇಷ್ಟು ದೊಡ್ಡ ಮಾತುಗಳನ್ನೆಲ್ಲ ಆಡಬಹುದು. ಇಲ್ಲ ಕಣ್ರವ, ನಮ್ಮ ಪಾಲ್ಗೆ ನಮ್ಮ ಮಕ್ಕಳೇ ಎಲ್ಲ ಆಸ್ತಿ. ಅವ್ರಿಲ್ಲ ಅಂದ್ರೆ ನಮ್ಮ ಬಸ್ತಿ ಇಲ್ಲ ಕಣವ. ನಮಾಮಿ ಶಮೀಶಾನ ನಿರ್ವಾಣ ರೂಪಂ ವಿಭುಂ ವ್ಯಾಪಕಂ ಬ್ರಹ್ಮವೇದ ಸ್ವರೂಪಂ ನಿರಾಕಾರಮೋಂಕಾರಮೂಲಂ ತುರೀಯಂ ಗಿರಾಜ್ಞಾನಗೋತೀತಮೀಶಂ ಗಿರೀಶಂ ಕಾಲಂ ಮಹಾಕಾಲಕಾಲಂ ತ್ರಿಕಾಲಂ ಗುಣಾಕಾರ ಸಂಸಾರ ಪಾರಂ ನತೋಹಂ ಹೇ, ಯಾರು ನೀನು? ಚಿತ್ರಾಂಗದ ಅಲ್ಲ ಅಂದ ಮೇಲೆ ನಿನ್ನನ್ನು ಈಗಲೇ ಮಾಯ ಮಾಡುವೆ. ಭೂಮಿ ಒಳಗಡೆ ಹೀಗೆಲ್ಲ ಇರುತ್ತಾ ಅಕ್ಕ? ಏನ್ ಆಶ್ಚರ್ಯ ಅಲ್ವಾ? ನಾವು ನೋಡಿರೋ ಪ್ರಪಂಚ ಏನೂ ಅಲ್ಲ, ಇನ್ನೂ ಏನೇನೋ ಇದೆ. ಆದರೆ ಜನರು ಏನು ಗೊತ್ತಿಲ್ಲದೆ ಇದ್ರು ಎಲ್ಲ ಗೊತ್ತಿದೆ ಅನ್ನೋ ಥರ ಸೊಕ್ ತೋರಿಸ್ತಾರೆ. ಆ ಸಿದ್ಲಿಂಗನ್ ಥರ ಗೊತ್ತಿರೋದೇ 3 ಮತ್ತೊಂದು ಪವಾಡ, ಆದರೆ ತನಗೆ ಎಲ್ಲ ಗೊತ್ತಿದೆ ಅನ್ನೋ ಥರ ಓಡಾಡ್ತಾನೆ. ತಲೆಯಲ್ಲಿ ಬುದ್ಧಿ ಇಲ್ದೇ ಇರೋ ಜನಗಳು ಅವನ ಅನುಯಾಯಿಗಳು. ಸರಿಯಾಗಿದೆ ಜೋಡಿ. ಅಕ್ಕ, ಇದೇನಾ ನೀವು ಹೇಳಿದ ಅಗ್ನಿ ಪ್ರವಾಹ? ಹೌದು, ಒಂದು ಕಿಡಿ ಸೋಕಿದ್ರು ಸುಟ್ಟೋಗ್ಬಿಡ್ತೀವಿ. ಹುಷಾರಾಗಿ ನಡಿಬೇಕು. ಹೌದಾ ಅಕ್ಕ? ಇಲ್ಲೆಲ್ಲಿ ನಮಗೆ ಪೃಥ್ವಿ ತತ್ವದ ಕೀಲಿಕೈ ಸಿಗುತ್ತೆ? ನಿನಗೆ ಕುತೂಹಲ ಜಾಸ್ತಿ ಅಲ್ವಾ? ಗೊತ್ತಾಗತ್ತೆ, ನೋಡ್ತಾ ಇರು. ಅಲ್ಲ ಅಕ್ಕ, ನಾವು ಮರಳಿ ಹೋಗುವಾಗ ಮೇಲ್ಗಡೆ ಬಾಗ್ಲು ತೆರೆದೇ ಇರುತ್ತೆ ಅಲ್ವಾ? ಇಂಥ ಅನುಮಾನಗಳೆಲ್ಲ ನಿನಗೆ ಬರೋದು. ಒಂದು ವೇಳೆ ತೆಗ್ದಿಲ್ಲ ಅಂದ್ರೂ ಅದನ್ನ ತೆಗೆಯೋಷ್ಟು ಶಕ್ತಿ ನನಗಿದೆ. ತಲೆ ಕೆಡಿಸ್ಕೋಬೇಡ. ಕನಕಿ, ಮಿಸ್ಟರ್ ಬಾಲು, ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಅಷ್ಟು ಗೊತ್ತಾಗಲ್ವಾ ನಿನಗೆ? ಮದುವೆ ಆಗಿದೆ, ಇವಾಗ ರಿಸೆಪ್ಷನ್ನು, ನೆಕ್ಸ್ಟು ಫಸ್ಟ್ ನೈಟು.
ಮಿಸ್ಟರ್ ಬಾಲು. ಯಾವ ಮಿಸ್ಟರ್ ಮುನ್ನ? ನೆಕ್ಸ್ಟ್ ಒಂದು ವರ್ಷದ ಒಳಗಡೆ ನಮ್ಮ ಮನೆಗೆ ಮಿನಿ ವೇದ ಬರ್ಬೋದಾ ಅಥವಾ ಮಿನಿ ವಿಕ್ರಮ ಬರ್ಬೋದಾ? ಟ್ವಿನ್ಸ್ ಬಂದ್ರು ಆಶ್ಚರ್ಯ ಇಲ್ಲ. ನಾನು ಸೈಲೆಂಟ್ ಆಗಿದ್ದೀನಿ ಅಂತ ಏನಾದ್ರು ಮಾತಾಡ್ತಿದ್ದೀರಾ? ಇವನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಮುದ್ದು ನೀನು ಮುದ್ದು ನೀನು ಎದೆಯ ನಡೆಸೋ ಸತ್ತು ನೀನು ಅಚ್ಚು ನೀನು ಮೆಚ್ಚು ನೀನು ಪ್ರೀತಿಯ ರಚ್ಚು ನೀನು ಮೊದಲ ಸಲ ನೋಡಿನ ಕರಗಿ ಹೋದೆ ಬದುಕೆಲ್ಲ ಸ್ವರವಾಗಿದೆ ಅಷ್ಟೊಂದು ಇಷ್ಟ ಯಾಕಾದೆ ನಂಗೆ ಹೃದಯಕ್ಕೆ ಹಿತವಾಗಿದೆ ಸಗಮ ಪಾಮ ಪಾಮ ಪನಿ ಪಾ ಪನಿ ಪಮ ಗ ಪಮ ಪಾಮ ಪಾಮ ಪನಿ ಸನಿ ಪಾ ಪನಿ ಪಮ ಗ ಪಮ ಗರಿ ಪಾಮ ಪಾಮ ಪನಿ ಪಾ ಪನಿ ಪಮ ಗ ಪಮ ಪಾಮ ಪಾಮ ಪನಿ ಸನಿ ಪಾ ಪನಿ ಪಮ ಗ ಪಮ ಗರಿ ಬದಲಾಯಿಸಿ ಬಿಟ್ಟೆ ಜಗವನ್ನೇ ಕಂದ ಮುಡಿಪಾಗಿ ಇಟ್ಟೆ ನಾ ಪೂರ್ತಿ ಜನುಮಾನ ನಗುವಾಗ ಕೆನ್ನೆ ಗುಳಿಯಲ್ಲಿ ನೀನು ನನಗಂತೂ ಚಂದ್ರಾನೆ ಉದಯ ಮಧ್ಯಾಹ್ನ ಅತಿಯಾಗಿ ಪ್ರೀತಿಸು ಅತಿಯಾಗಿ ಅರ್ಪಿಸು ಇರದೇನೆ ಒಂಚೂರು ಅಭ್ಯಂತರ ನಡೆಸೋ ಸಂತು ನೀನು ಮುದ್ದು ನೀನು ಮುದ್ದು ನೀನು ಪ್ರೀತಿಯ ತುತ್ತು ನೀನು ಅಷ್ಟೊಂದು ಇಷ್ಟ ಆಗೋದೆ ನನಗೆ ನಿನ್ನಿಂದ ಹಗಲಾಗಿದೆ ಎಷ್ಟೊಂದು ಪ್ರೀತಿ ನಿನ್ನಿಂದ ನನಗೆ ಸ್ವರ್ಗಾನೇ ಮಡಿಲಲ್ಲಿದೆ ಮಿಸ್ಟರ್ ಬಾಲು. ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಅಷ್ಟು ಗೊತ್ತಾಗಲ್ವಾ ನಿನಗೆ? ಮದುವೆ ಆಗಿದೆ, ಇವಾಗ ರಿಸೆಪ್ಷನ್ನು, ನೆಕ್ಸ್ಟು ಫಸ್ಟ್ ನೈಟು. ಮಿಸ್ಟರ್ ಬಾಲು. ಯಾವ ಮಿಸ್ಟರ್ ಮುನ್ನ? ನೆಕ್ಸ್ಟ್ ಒಂದು ವರ್ಷದ ಒಳಗಡೆ ನಮ್ಮ ಮನೆಗೆ ಮಿನಿ ವೇದ ಬರ್ಬೋದಾ ಅಥವಾ ಮಿನಿ ವಿಕ್ರಮ ಬರ್ಬೋದಾ? ಟ್ವಿನ್ಸ್ ಬಂದ್ರು ಆಶ್ಚರ್ಯ ಇಲ್ಲ. ನಾನು ಸೈಲೆಂಟ್ ಆಗಿದ್ದೀನಿ ಅಂತ ಏನಾದ್ರು ಮಾತಾಡ್ತಿದ್ದೀರಾ? ಇವನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಮುದ್ದು ನೀನು ಮುದ್ದು ನೀನು ಎದೆಯ ನಡೆಸೋ ಸತ್ತು ನೀನು ಅಚ್ಚು ನೀನು ಮೆಚ್ಚು ನೀನು ಪ್ರೀತಿಯ ರಚ್ಚು ನೀನು ಮೊದಲ ಸಲ ನೋಡಿನ ಕರಗಿ ಹೋದೆ ಬದುಕೆಲ್ಲ ಸ್ವರವಾಗಿದೆ ಅಷ್ಟೊಂದು ಇಷ್ಟ ಯಾಕಾದೆ ನಂಗೆ ಹೃದಯಕ್ಕೆ ಹಿತವಾಗಿದೆ ಸಗಮ ಪಾಮ ಪಾಮ ಪನಿ ಪಾ ಪನಿ ಪಮ
ಪೂರ್ತಿ ಜನ್ಮಾನ ನಗುವಾಗ ಕೆನ್ನೆ ಗುಳಿಯಲ್ಲಿ ನೀನು ನನಗಂತೂ ಚಂದ್ರಾನೆ ಉದಯ ಮಧ್ಯ